ಸರ್ ನಾನು ಆಗಲೇ ಕೆಲವು ಮಾಧ್ಯಮಗಳು ಹೇಳಿಕೆ ಕೊಟ್ಟಿದ್ದೀನಿ ನೋಡಿ. ಉಪೇಂದ್ರ ಅವರು ಈ ಥರದ ವಿಚಾರದಲ್ಲಿ 4ನೇ ಬಾರಿ ತಪ್ಪನ್ನು ಮಾಡ್ತಿದ್ದಾರೆ. ಮೊದಲನೇ ತಪ್ಪು ಬಾಬಾ ಸಾಹೇಬ್ ಇತಿಹಾಸವನ್ನು ಸೃಷ್ಟಿಸಿದವರು, ಇತಿಹಾಸವನ್ನು ಮರೆತವರು, ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿಕೆ ಕೊಟ್ಟಿದ್ದಂಥ ಬಾಬಾ ಸಾಹೇಬ್ರ ಹೇಳಿಕೆಯನ್ನ ಇದು ಯಾರು ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಈ ಹೇಳಿಕೆ ತಪ್ಪು ಅಂತೇಳಿ ಉದ್ದಟತನ ಮೆರೆದಿದ್ರು. ಆಗ ಕ್ಷಮೆ ಕೇಳಿ ಬಾಬಾ ಸಾಹೇಬ್ರು ಹೇಳಿದಿರೋದು ಅಂತ ಗೊತ್ತಿಲ್ಲ ನನಗೆ ಅಂತೇಳಿ ಅದನ್ನ ಕ್ಷಮೆ ಕೇಳಿದ್ರು. ಆನಂತರ ಬರೀ ಅರ್ಚಕರಿಗೆ ಮಾತ್ರನೇ ಕರೋನಾ ಸಂದರ್ಭದಲ್ಲಿ ಕಿಟ್ಟನ್ನು ಕೊಟ್ಟು ರೇಷನ್ ಕಿಟ್ಟನ್ನು ಕೊಡೋದ್ರ ಮುಖಾಂತರ ಜಾತೀಯತೆಯನ್ನು ಮರೆದಿದ್ರು. ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಏನಪ್ಪ ಎಲ್ಲ ಜಾತಿ ಸೇರಿದಂಥವ್ರು ಎಸ್ಪೆಷಲಿ SC ಕಮ್ಯುನಿಟಿಗಳೇ ಜಾಸ್ತಿ ನೀನು ಫಾಲೋವರ್ಸ್ಗಳಿದ್ದಾರೆ, ನೀನು ಅವ್ರನ್ನ ಕೀಳು ಅಂತ ಭಾವಿಸ್ತಾ ಇದೆಯಲ್ಲಯ್ಯ, ನಿನ್ಗೇನು ಮಾನ ಮರ್ಯಾದೆ ಇದೆಯಾ, ನೀನು ಮನುಷ್ಯನ ಹುಟ್ಟಿನ ಕಾರಣಕ್ಕೆ ನೀನು ಭಾಳ ದೊಡ್ಡ ಸಾಂಸ್ಕೃತಿಕ ಶ್ರೀಮಂತ ಅಂತ ಮಾತಾಡೋದಾದ್ರೆ ಯಾರೋ ಅಪ್ಲಿಕೇಶನ್ ಹಾಕೊಂಡೇನು ಹುಟ್ಟಲ್ಲ. ಆ ಒಂದು ಸಣ್ಣ ಪ್ರಜ್ಞೆ ಇಟ್ಕೊಂಡಿರೋಂಥ ಮನುಷ್ಯ ಈ ಥರದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಮಾಜ ಕಂಟಕ. ಆ ವ್ಯಕ್ತಿ ರಾಜಕೀಯಕ್ಕೆ ಬರಲಿಲ್ಲ ಅಂದರೆ ಆ ವ್ಯಕ್ತಿನ ನಾವು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ರಾಜಕೀಯ ಅನ್ನೋ ಪದನೇ ಅಪಭ್ರಂಶ ಮಾಡಿ ಪ್ರಜಾಕ್ರಿಯೆ ಫಾಲೋ ಮಾಡಿ ರಾಜಕೀಯ ಬೇಡ ಅಂತೇಳಿ ಸಂವಿಧಾನದ ಬಗ್ಗೆ ಪರಿಜ್ಞಾನ ಹೇಳ್ತಾ ಇರ್ತಕ್ಕಂಥ ಅಜ್ಞಾನಿ ಉಪೇಂದ್ರ. ಬರೀ ನಟನೆಯಲ್ಲಿ ಸಿನಿಮಾ ಸ್ಕ್ರೀನ್ಗಳ ಮುಖಾಂತರ ಯಾರೋ ಬರ್ದಿರೋ ಸ್ಕ್ರಿಪ್ಟನ್ನು ಓದಿರೋ ಕಾರಣಕ್ಕೆ ಜನ ಆ ವ್ಯಕ್ತಿ ಬಗ್ಗೆ ಕ್ರೇಜನ್ನು ಹುಟ್ಟಾಕೊಂಡು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯ ಅಧಿಪತ್ಯದಲ್ಲಿರ್ತಕ್ಕಂಥ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಉತ್ತಡ ಥರದ ವರ್ತನೆ ನಡೀತಾ ಇದೆ. ಬಹುಸಂಖ್ಯಾತರು, ಅಸ್ಪೃಶ್ಯರು, SC STಗಳು ಈ ದೇಶದಲ್ಲಿ ಬಹುಸಂಖ್ಯಾತರ ಭಾವನೆಗಳನ್ನ ಧಕ್ಕೆ ತತ್ತೀರಿ ಅಂತ ಸಂವಿಧಾನ ನೀವು ಗೌರವಿಸ್ತಾ ಇಲ್ಲ ಅಂತ ಅರ್ಥ. ಇನ್ನೊಂದು 3ನೇ ತಪ್ಪು ಅವ್ರು ಮಾಡಿದ್ದು ಅಶೋಕ, ಮೊಹಮ್ಮದ್ ಗಜ್ನಿ ಮತ್ತೆ ಮೊಹಮ್ಮದ್ ಗೋರಿ, ಇವ್ರು 3 ಜನದಲ್ಲಿ ಯಾರು ಅಂತ ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಯಾರೋ ಪತ್ರಕರ್ತರು. ಅದಕ್ಕೆ ಯಾರು ಅಶೋಕ ನನಗೆ ಪಾಸ್ಟಿನ ಬಗ್ಗೆ ಭೂತದ ಬಗ್ಗೆ ಚಿಂತೆ ಮಾಡೋ ಅಭ್ಯಾಸ ಇಲ್ಲ, ವರ್ತಮಾನದಲ್ಲಿ ಮಾತ್ರ ಜೀವಿಸ್ತೀನಿ ಅಂತೇಳಿ ತನ್ನಂತಾನೇ ಪ್ರಪಂಚದ ಶ್ರೇಷ್ಠ ವ್ಯಕ್ತಿ, ಪರಮಜ್ಞಾನಿ, ಪ್ರಬುದ್ಧ ಅಂತೇಳಿ ಉಪೇಂದ್ರ ತನಗೆ ತಾನೇ ಮಾಧ್ಯಮಗಳ ಮುಖಾಂತರ ಕುಚ್ಕತಾ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲೂ ದುರಾಂಕಾರ ಮಾಡಿದ್ರು. ಅದನ್ನು ನಾವು ಕಾಣಿಸಿದ್ವಿ. ಈ ರೀತಿ ಸಿನಿಮಾಗಳಲ್ಲಿ ವೈಚಾರಿಕತೆಯನ್ನ, ಪ್ರಬುದ್ಧತೆಯನ್ನ ಬಿತ್ತಿ ನಿಜ ಜೀವನದಲ್ಲಿ ಮೌಢ್ಯವನ್ನ, ಇನ್ನೊಂದು ಜನಾಂಗವನ್ನ ದ್ವೇಷ ಮಾಡ್ತಕ್ಕಂಥ ಹವ್ಯಾಸವನ್ನ ಪತ್ರಿಕೆಗಳ ಮುಖಾಂತರ ಅರಿಬಿಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಮಾಧ್ಯಮದಲ್ಲಿ. ಆತನ ಹಿಂಬಾಲಕರು ಸಹ ಇದೇ ಚಾಳಿಗೆ ತಳ್ಳಿಕ್ಕೆ ಆ ವ್ಯಕ್ತಿ ನೈತಿಕ ಹೊಣೆಗಾರನಾಗಿರ್ತಾನೆ. ಆ ಕಾರಣಕ್ಕೆ ಉಪೇಂದ್ರ ಈ ಸಂದರ್ಭದಲ್ಲಿ ಬಹಳ ಘೋರವಾದಂಥ ತಪ್ಪನ್ನು ಮಾಡಿರ್ತಾರೆ. ಅವರು ಕ್ಷಮೆಗೆ ಅರ್ಹರಲ್ಲ, ಅವ್ರ ಮೇಲೆ ಕೇಸ್ ಆಗ್ಲೇಬೇಕು, ಅವ್ರು ಜೈಲು ಕಮ್ಮಿ ನಡೆಸಲೇಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರ ತಪ್ಪು ಮಾಡಿದ್ರೆ ಬಿಟ್ಬಿಡ್ತೀವ? ಮತ್ತೆ ಕಾನೂನು ಮಾಡಿರೋದೇನು ಸುಮ್ಮನೆ ಮಂತ್ರಿರೋದು? ಕಾನೂನು ಮುಂದೆ ಈ ದೇಶದಲ್ಲಿ ಯಾರೂ ಇಲ್ಲ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಉಪೇಂದ್ರನು ಆ ಪರಿಧಿಯಲ್ಲಿ ಬರ್ತಾರೆ ಅನ್ನೋದಾದ್ರೆ ಉಪೇಂದ್ರನ್ಗೆ ಯಾವುದೇ ರೀತಿ ಮರ್ಯಾದೆ ಕೂಡ ಅವಶ್ಯಕತೆ ಇಲ್ಲ. ಉಪೇಂದ್ರ ಹಿನ್ನೆಲೆ ಎಷ್ಟೇ ದೊಡ್ಡದಾಗಿದ್ರು ಸಹ ಈ ದೇಶದ ಅಸ್ಪೃಶ್ಯ ಜನಾಂಗಗಳ ಮುಂದೆ ಆ ವ್ಯಕ್ತಿ ಏನೂ ಅಲ್ಲ. ತನ್ನ ಮನೆಗೂ ಸಹ ನಾವು ಮುತ್ತಿ ಹಾಕ್ಲಿಕ್ಕೆ ತಾಕತ್ತಿದೆ. ಆದ್ರೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಪದೇ ತಪ್ಪು ಮಾಡಿ ಕ್ಷಮೆ ಕೇಳೋವಂಥ ಒಂದು ಚಾಳಿ ಅಂಥವ್ರಿಗಿದೆ. ಅಂಥವ್ರನ್ನ ಜನತೆ ನಿರಾಕರಿಸಬೇಕು, ಉಗಿಬೇಕಾದ್ರೆ ನನ್ನ ಮಕ್ಕಳಿಗೆ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಈ ಥರ ತಪ್ಪು ಹೇಳಿಕೆಗಳನ್ನ ಓದೇ ಮಾಡದೆ ಯಾರ್ದೋ ಭಾಷಣಗಳ ಕೇಳ್ಕೊಂಡು ಹೇಳಿಕೆ ಕೊಡೋದು ನಿಂತೋಗುತ್ತೆ. ಆ ಕಾರಣಕ್ಕೆ ವಿದ್ಯಾವಂತರು, ಪ್ರಜ್ಞಾವಂತರು ಅಂತ ಎನ್ಸ್ಕೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರನ ತಮಗೆ ನೆನಪಿಸ್ತೀನಿ ಬ್ರದರ್. ಏನಂದ್ರೆ ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಮಧುಸೂದನ್ ಅನ್ನೋ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ಅದನ್ನ ಕೆಲವು ದಲಿತ ಮುಖಂಡರು ಅವರು ಹಾಕಿರ್ತಕ್ಕಂಥ ಕಂಪ್ಲೇಂಟನ್ನ ಕ್ಯಾನ್ಸಲ್ ಮಾಡಬೇಕು, ನಮ್ಮದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ, ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದಂಥ ಗೋಪಾಲಯ್ಯನವರು ಸಮಾಜ ಕಲ್ಯಾಣ ಇಲಾಖೆಗೆ ಈ ರೀತಿ ಆಗಿದೆ, ನೀವೇ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಆ ಅಧಿಕಾರಿ ಬ್ರಾಹ್ಮಣನ, ಅಸ್ಪೃಶ್ಯನ ಅಂತ ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಡಿದ್ದೀವಿ. ಕೆಲವು ದಲಿತ ಮುಖಂಡರು ಬ್ರಾಹ್ಮಣ ಜಾತಿಯ ವಿರುದ್ಧ ದಲಿತರನ್ನ ಶಾಶ್ವತವಾಗಿ ಶತ್ರುಗಳನ್ನಾಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಆ ಬ್ರಾಹ್ಮಣರ ಜಾತಿ ಅದಕ್ಕೋಸ್ಕರ ಅವ್ರು ಕ್ಯಾನ್ಸಲ್ ಮಾಡಿ ಅಂತ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಅಪ್ರಬುದ್ಧವಾದಂಥ ನಡವಳಿಕೆ. ಯಾರೇ ಆಗಿರಲಿ ಅವರು. ನಾವು ಈ ಸಂದರ್ಭದಲ್ಲಿ ಮಧುಸೂದನ್ ಅವರು ಕಂಪ್ಲೇಂಟ್ ಕೊಟ್ಟಿರೋದನ್ನೇ ನಾವೇ ಕೊಟ್ಟಿದ್ದೀವಿ ಅಂತ ಭಾವಿಸ್ಕೊಂಡು ಅವ್ರನ್ನ ನಾವು ಫಾಲೋ ಮಾಡ್ತೀವಿ. ಅದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ, ಹಿಂದೆ ಇರ್ತೀವಿ. ಬೆಂಗಳೂರು ವಿಶ್ವವಿದ್ಯಾಲಯ ಯಾರ ನಾಯಕತ್ವದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕತ್ವದಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯ. ಇಲ್ಲಿನ ಟೀಚರ್ಸ್ಗಳು ಬಹಳ ಪ್ರಬುದ್ಧರಿದ್ದಾರೆ, ಯಾರು ಬೌದ್ಧಿಕ ದಿವಾಳಿತನದಿಂದ ಬದುಕ್ತಾ ಇಲ್ಲ. ಅದಕ್ಕೆ ದಲಿತ ಲೀಡರ್ಸ್ಗಳೇ ಆಗಲಿ ಯಾರೇ ಆಗಲಿ ಕೋಮುವಾದಿ ಮನಸ್ಥಿತಿ ಇಟ್ಕೊಂಡು ಜಾತಿವಾದಿ ತನದ ಬಗ್ಗೆ ಮಾತಾಡಿದ್ರೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿಕೃತಿ ದಹನ ಮಾಡೋದ್ರ ಮುಖಾಂತರ ಈ ದೇಶದ ಜಾತಿವಾದಿ ಮನಸ್ಥಿತಿಯನ್ನು ಸುಟ್ಟಾಕಿದ್ದೀವಿ. ಪ್ರಪಂಚಕ್ಕೊಂದು ಮೆಸೇಜ್ ಅನ್ನು ಕೊಟ್ಟಿದ್ದೀವಿ, ನೀವು ಸುಟ್ಟಾಕಿ, ಇಲ್ಲಾಂದ್ರೆ ನಿಮಗೂ ಒಂದಿನ ಈ ಥರದ ಸನ್ನಿವೇಶ ಬರುತ್ತೆ ಅಂತ ಹೇಳಿದ್ದೀವಿ. ಅದನ್ನು ಸುಟ್ಟಾಕ್ಬೇಕಾದ್ರೆ ಪೊಲೀಸರು ಬಂದು ಅರ್ಧ ನೀರು ಹೆಚ್ಚಿದ್ರು. ಅರೆ ಬಂದ ಸ್ಥಿತಿಯಲ್ಲಿ ಉಪೇಂದ್ರ ಬಹುಶಃ ಪಿಶಾಚಿ ಆಗೋ ಯಾವುದೋ ಅವರ ಧರ್ಮ ಪುರಾಣಗಳ ಪ್ರಕಾರ ಅವನೊಬ್ಬ ಅಯೋಗ್ಯನಾಗಿ ಬೀದಿ ಅಲಿಲಿ. ಈ ಸಮುದಾಯಗಳನ್ನ ನಿಕೃಷ್ಟವಾಗಿ ಕಂಡಂತ ಯಾವ ಮನಸ್ಸುಗಳು ಈ ದೇಶದಲ್ಲಿ ಒಳ್ಳೆ ಸಾವಲ್ಲ ಬರಲ್ಲ. ಅವ್ರು ಬಹಳ ಕೆಟ್ಟ ರೀತಿ ಸಾಯ್ತಾರೆ. ಯಾಕೆಂದ್ರೆ ಅಸ್ಪೃಶ್ಯತೆಯನ್ನ, ಕೀಳು ಮರಿಮೆಯನ್ನ ಬಿತ್ತೋದ್ರ ಮುಖಾಂತರ ಈ ಸಾವಿರಾರು ವರ್ಷಗಳಿಂದ ಈ ಜನಾಂಗಗಳು ನೋವನ್ನು ಅನುಭವಿಸ್ಕೊಂಡು ಬಂದಿದ್ದಾವೆ. ಆ ಜನಾಂಗಗಳ ಮೇಲೆ ಅಸಹನೆ ತೋರಿಸ್ತಾರೆ. ಪತ್ರಿಕೆ ಹೇಳಿಕೆ ನೋಡ್ಬೇಕು ಉಪೇಂದ್ರ ಅವ್ರದ್ದು. ಏನ್ ನನ್ನ ಮೇಲೆ ದ್ವೇಷ? ಯಾಕೆ ಈ ಸಮುದಾಯಗಳ ಮೇಲೆ ದ್ವೇಷ ನಿಮಗೆ? ನಾವು ಕೇಳ್ತಾ ಇದೀವಿ ನೋಡಿ. ಅಶೋಕ ಒಬ್ಬ ಬೌದ್ಧ ಅನ್ನೋ ಕಾರಣಕ್ಕೆ ಪ್ರಪಂಚದಲ್ಲಿ ಅಶೋಕನಿಗಿರ್ತಕ್ಕಂಥ ಹೆಸರು ಇವ್ರು ಯಾರಿಗೂ ಇಲ್ಲ.
ಅಶೋಕ ಬೌದ್ಧ ಅನ್ನೋ ಕಾರಣಕ್ಕೆ ಯಾರು ಅಶೋಕ ಅಂತ ಕೇಳ್ತಾರೆ ಪಬ್ಲಿಕ್ ಅಲ್ಲಿ ಈ ಮನುಷ್ಯ ಬುದ್ಧಿವಂತ ಅಂತ ಹೇಳ್ತಾರೆ. ಅಶೋಕ ಮಧ್ವದ್ ಗೋರಿ ಪ್ರಪಂಚದ ಇತಿಹಾಸದಲ್ಲಿ ಭಾರತ ಅಂತ ನೆನ್ಸ್ಕೊಂಡ್ರೆ ಮೊದಲು ನೆನ್ಸ್ಕೊಂಡ್ರೆ ಬುದ್ಧನ, ಆನಂತರ ಅಶೋಕನ ನೆನ್ಸ್ಕೊತಾರೆ. ಅಶೋಕನ್ನ ಇವರು ತುಂಬಾ ಅವೈಜ್ಞಾನಿಕವಾಗಿ ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲೂ ನಾವು ಏನೋ ಓದ್ಕೊಂಡಿಲ್ಲ, ಈತ ಸಿನಿಮಾ ಮುಖಾಂತರ ಬಂದ್ಬಿಟ್ಟಿದ್ದಾನೆ ಕ್ಷಮಿಸ್ಬಿಡೋಣ ಅಂತೇಳಿ ನಾವು ಏನು ಮಾತಾಡಿಲ್ಲ. ಆದ್ರೆ ಈತ ಪದೇ ಪದೇ ಈ ತಪ್ಪನ್ನ ಮಾಡಿ ಈ ಸಮುದಾಯಗಳನ್ನ ಕೆಣಕಿ ನಾನು ಕ್ಷಮೆ ಕೇಳಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡ್ರೆ ಅದು ಬಹಳ ದೊಡ್ಡ ತಪ್ಪು. ಅದನ್ನ ನಾವು ಬಿಡಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ಬಂಧಿಸಬೇಕು ಅಂತ ಒತ್ತಾಯಿಸ್ತಾ ಇದೀವಿ. ಎಫ್ಐಆರ್ ಆಗಿದೆ. ಅದೇ ಸರ್ಕಾರ ಒಬ್ಬೊಬ್ಬರಿಗೆ ಈಗ ಬಡವ್ರ ಬಗ್ರುಗಳಿಗೆ ಒಂದೊಂದು ನ್ಯಾಯ ಕೊಡೋದು, ಶ್ರೀಮಂತರಿಗೊಂದು ನ್ಯಾಯ ಅನ್ನೋದು ಮಾಡೋದಾದ್ರೆ ಸಿದ್ದರಾಮಯ್ಯನವರೇ ಆಗಲಿ ಯಾರಾಗಲಿ, ಈಗ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ, ನಾನು ಪ್ರತಿನಿಧಿಯಾಗಿ ಹಾಗೆ ನಾನು ಹುಟ್ಟಿನ ಆಧಾರದ ಮೇಲೆ ಸಹ ಅಸ್ಪೃಶ್ಯ ಜನಾಂಗದ ಪ್ರತಿನಿಧಿ, ಎರಡೂ ನನ್ನ ಜವಾಬ್ದಾರಿ. ಪಕ್ಷದ ಮಾನ ಮರ್ಯಾದೆನೂ ಉಳಿಸಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಾಮಿ ನಿಮ್ಮನ್ನ ಇಡೀ ಜನಾಂಗ ಇಡೀ ವಿಶ್ವವಿದ್ಯಾಲಯಗಳು ನೀವು ಎಲೆಕ್ಷನ್ ಗೆಲ್ಲಿ CM ಆಗಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ನಾವಲ್ಲ, ಬೀದಿ ಬೀದಿ ಕ್ಯಾನ್ವಾಸ್ ಮಾಡಿದಂಥವ್ರು ನಾವಲ್ಲ. ನೀವು ಕೂತಿದಂಥ ಜಾಗದಲ್ಲಿ ನೀವು ಅಲ್ಲಿ ಕೂತಿರೋದಕ್ಕೆ ಬಾಬಾ ಸಾಹೇಬ್ರು ಕಾರಣ ಅಂತ ನೀವೇ ಹೇಳಿಕೆ ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ರ ಹುಟ್ಟಿರ್ತಕ್ಕಂಥ ಜನಾಂಗವನ್ನ ಆ ವ್ಯಕ್ತಿ ಅವಮಾನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ನಿಮ್ಮ ಮೌನ ಈ ಜನಾಂಗಗಳ ಅಸಹನೆಗೆ ಕಾರಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಶಾಶ್ವತವಾದ ಕಪ್ಪು ಚುಕ್ಕಿಯಾಗಿ ನಿಮ್ಗೆ ಉಳ್ಕೊಳ್ಳುತ್ತೆ. ಆ ರೀತಿ ತಪ್ಪು ಮಾಡಬೇಡಿ, ಕ್ರಮ ಕೈಗೊಳ್ಳಿ. ತಪ್ಪು ಮಾಡಿರೋರು ನಾವೇ ಆದ್ರೂ ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ಮುಂದೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ನಿಜ ಆದ್ರೆ ನೀವು ಕ್ರಮ ಕೈಗೊಳ್ಳಬೇಕು. ಕೈಗೊಳ್ತೀರಿ, ನಿಮ್ಮ ಮೇಲೆ ಆ ಗೌರವ ಇದೆ, ಆ ನಂಬಿಕೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು.